ಮಿಥುನಿಗೆ 3 ಗೊಂಬೆ, 1 2 3. ನಿಮ್ಮ ಮೊಮ್ಮಗಳದು ನಾಮಕರಣ ಆಗ್ತವೆ. ಹೆಂಗ ಮಂಗನ ಮದುವೆ ಹಿಂಗೆ ಡೆಕೋರೇಷನ್ ಮಾಡಿರತ್ತಲ್ಲ, ಅವ್ರಿಗೆ ಮತ್ತೆ ಹಾಡು ಗೀಡು ಎಲ್ಲ ಹೇಳಿ ಮತ್ತೆ ಕಾರ್ಯಕ್ರಮ ಲೈಕ್ ಮಾಡಕೂತ ಚೆನ್ನಾಗಿ ಮಾಡ್ಯಾಳು. ಚೆನ್ನಾಗೊಟ್ಟು ತುಂಬಾ. ಮುಂದಕ್ಕೂ ಇನ್ನು ನೆಕ್ಸ್ಟ್ ಈಗ ನವಮಿ ಆಗಿದ್ದಾಳೆ, ಇನ್ನೊಂದು ರಾಮ ಒಂದು ಹುಟ್ಟಿ ರಾಮನವಮಿ ಅಂತ ಬಿಟ್ಟಿಡೋಣ ಅಂತಿದೀವಿ. ಈ ವರ್ಷ ಬಿಟ್ಟು ನಿಮ್ಮ ಮಗಳು ಈ ವಿಡಿಯೋ ನೋಡಕನ ಅವಳಿಗೆ ಎಂತ ಮೆಸೇಜ್ ಹೇಳಕ್ಕೆ ಇಷ್ಟಪಟ್ಟಿರಿ ನೀವು? ಅಂದ್ರೆ ಬ್ಯಾರವ್ರು ಕುಡ್ದು ಹಾಳಕ್ಕಾಗದು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕುಡಿತಾಳೆ ಅಷ್ಟೇ. ನಿಂದು ಕ್ಲಾಸ್ ಮೇಟ್ದು ಮದುವೆ ಆಗಿ ಮಗ ಆಗ್ಬಿಟ್ಟು ನಿಂದು ಇನ್ನು ಮದುವೆ ಆಗ್ತಲ್ಲ ಮಾರ, ಯಾಗ ಮದುವೆ ಆದ? ಇಲ್ಲ ನಾನ್ ಫುಲ್ ಪಾಪ ನಂದು ಗಂಡ. ಹಾಯ್ ಹಲೋ ನಮಸ್ತೆ ನಮಸ್ಕಾರ ಎಲ್ಲ ಹೆಂಗೋಳ್ರಿ ಸಂಚಾರಿಗಳೇ. ನಾ ಇಂದು ಎಲ್ಲಿಯೋಳೆ ಅಂತ ಹೇಳಿದ್ರೆ ಒಂದು ನಾಮಕರಣದಲ್ಲಿ ಕೈಬಿಲಿರ ಮನೆ ಒಂದು ನಾಮಕರಣ ಫಂಕ್ಷನಿಗೆ ಬಂದೋಳೆ. ಮಿಥುನ್ ಹಾಗೂ ಛಾಯಾ ದಂಪತಿಗೆ ಜನಿಸಿದ ಗೂಡೆಗಿಂದ ನಾಮಕರಣ ಆಗ್ತಟ್ಟು. ಆ ನಾಮಕರಣ ಫಂಕ್ಷನ್ಗೆ ಬರ್ತಾವಳೆ. ಈಗ ಬನ್ನಿ ಹಾಲಿಗೆ ಹೋಗಿ. ಎಲ್ಲ ರೆಡಿ ಆಗ್ತಾಳೋ, ಕೂಸು ಸಹ ರೆಡಿಯಾಗಿ ಕ್ಯೂಟ್ ಕಾಡ್ತಿಟ್ಟು ಸ್ಟೇಜ್ ನೋಡಕ್ಕೆ ಇಲ್ಲಿ ಲೈಕೌಟು. ಇಲ್ಲಿ ನಮ್ಮ ಮಾವ ಅವಳು ಇಂದು ನಿಮ್ಮ ಮೊಮ್ಮಗಳದು ನಾಮಕರಣ ಆಗ್ತುಟ್ಟು. ಹೆಂಗ ಅನ್ಸ್ತಿಟ್ಟು ಅವ? ಸ್ಟೇಜ್ ಡೆಕೋರೇಷನ್ಸ್ ಲೈಕೌಟ್ ಎಲ್ಲ ಲೈಕ್ ಆಗ್ಬಿಟ್ಟು. ಇಲ್ಲಿ ನಮ್ಮ ಅತ್ತೆ ಅವಳು ಮಾತಾಡ್ಸೋಣ. ನಾಮಕರಣಕ್ಕೆ ಬಂದದ್ದು ತುಂಬಾ ಖುಷಿ ಆಯ್ತು. ಮೈದುನನ ಪಿಳ್ಳಿ ಈ ತೊಟ್ಲ ಹಾಕಿತ್ಲೆ, ಅಲ್ಲಿ ತೊಟ್ಲ ಮೊದ್ಲೇ ಹಾಕೊಳ್ಳು, ತೊಟ್ಲು ಮೊದ್ಲೇ ಹಾಕೊಳ್ಳು, ನವಮಿ ಏನೋ ಹೆಸರು ಹಾಕೊಳ್ಳು. ಈಗ ಇಂದ ಅದ್ರ ನೆಂಟರುಗಳನ್ನೆಲ್ಲ ಕರ್ದು ಒಂದು ಊಟ ಕೊಡೋಣ ಅಂತೇಳಿ ಕರ್ದು ಗ್ರ್ಯಾಂಡ್ ಆಗಿ ಮಾಡ್ತಾಳು. ಇನ್ನು ತೊಟ್ಲು ತೂಗಿ ಮತ್ತೆ ಹಾಡು ಗೀಡೆಲ್ಲ ಹೇಳಿ ಮತ್ತೆ ಕಾರ್ಯಕ್ರಮ ಲೈಕ್ ಮಾಡಕೂತ ಯೋಚನೆ ಮಾಡ್ತಾವಳ. ಈಗ ನಾವು ಈ ಡೆಕೋರೇಷನ್ಸ್ ಎಲ್ಲ ನೋಡಕ ಹೆಂಗ ಅನ್ಸ್ತಾ? ಸಖತ್ತಾಗಿ ಹುಟ್ಟು ಅನ್ಸ್ತಟ್ಟು, ಗ್ರ್ಯಾಂಡ್ ಆಗಿ ಕಂಡದೆ. ನಾ ಇದೇ ಫಸ್ಟ್ ಬಂದದ್ದು ಇಲ್ಲಿಗೆ, ಇದೇ ಸಮಾಜಕ್ಕೆ. ಮಂಗನ ಮದುವೆ ಹಿಂಗೆ ಡೆಕೋರೇಷನ್ ಮಾಡಿರತ್ತಲ್ಲ, ಮಾಡೋಣ, ನೀವೆಲ್ಲ ಇದ್ದೀರಲ್ಲ, ಎಲ್ಲ ಸೇರಿ ಮಾಡ್ರೆ ಆತಾಗ. ಕಾಲ್ ಕುಡಿಬೇಕಲ್ಲ ಎಲ್ಲ ಸೇರಿ ಓಡಾಡಿ ಮಾಡಿ. ನೀವೇ ತರ ಬಾ ಅಂತಿದ್ದೀರಪ್ಪಲ್ಲ ಹಂಗೆ. ತುಂಬಾ ಹ್ಯಾಪಿ ಅನ್ಸ್ತೊಟ್ಟು. ಚೆನ್ನಾಗಿ ಮಾಡ್ಯಾಳು, ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಎಲ್ಲ ಬಹಳ ಜೋರಾಗಿತ್ತು. ಖುಷಿ ಅನ್ಸ್ತೊಟ್ಟು. ಸೊಸೆನ ಮಗದು ಇದು ನಾಮಕರಣ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡೋಳು, ತುಂಬ ಖುಷಿ ಆಗ್ತಟ್ಟು. ಮತ್ತು ನೀವೆಲ್ಲ ಇದು ಮಾಡ್ತಾವ್ರಲ್ಲ, ಎಲ್ಲ ಸಹಕಾರ ಮಾಡ್ತಾವ್ರಿ, ಚೆನ್ನಾಗೊಟ್ಟು ತುಂಬ. ಥ್ಯಾಂಕ್ ಯು. ಇಂದು ನಾಮಕರಣ ಫಂಕ್ಷನ್ ಬಂದದ್ದು ನೀವು ಹೆಂಗ ಅನ್ಸ್ತಾ ಉಂಟು? ತುಂಬಾ ಖುಷಿ ಆಗ್ತಾ ಉಂಟು. ಯಾಕೆಂದ್ರೆ ಮಕ್ಕಳನ್ನ ಮದುವೆ ಮಾಡ್ತಕ್ಕ ನಾನೇ ಶಾಸ್ತ್ರ ಎಲ್ಲ ಮಾಡಿದ್ರಿಂದ ಈಗ ಅವರ ಮಗುನ ನೋಡ್ಕೊಂಡು ನಂಗೆ ತುಂಬಾ ಖುಷಿ ಆದೆ, ತುಂಬಾ ಹೆಮ್ಮೆ ಅಂತ ಅನಿಸಿದೆ. ಮತ್ತೆ ನೆರೆದಂತ ಜನಗಳ ನೋಡ್ಕೊಂಡು ಇಷ್ಟೊಂದು ಜನ ಆಶೀರ್ವಾದ ಮಾಡಿಕೆ ಬಂದಳಲ್ಲ ಮಗುಗೆ, ತುಂಬಾ ಸಂತೋಷ ಆದ. ಆ ಮಗುಗೆ ದೇವರು ಆಯುಷ ಆರೋಗ್ಯವಾಗಿ ಕೊಟ್ಟು ದೇವ್ರು ಕಾಪಾಡಲಿ. ಎಲ್ಲಿ ಹೋದ್ರು ಇವ್ರದ್ದು ಪಬ್ಜಿ ಸ್ಟಾಪ್ ಆತ್ಲೆ, ಪಬ್ಜಿ ಆಗ್ತಾ ಉಂಟು. ನಮ್ಮ ಪಬ್ಜಿ ಬಾಯ್ ಅವ ಸಡನ್ ಆಗಿ ನೋಡಿ ಇವ ಪಬ್ಜಿ ಆಡ್ತುಂಟು, ಇವ ಸಹ ಪಬ್ಜಿ ಆಡ್ತುಂಟು, ಪ್ರೋ ಪ್ಲೇಯರ್. ಬಟ್ 1 ಕಿಲ್ ಮಾಡೋದೇ ಟಾಪ್ 1 ಬಂದಿದೆ. ಎಲ್ಲೆಲ್ಲಿ ಬಾಯ್ಸ್ ಈ ಪಬ್ಜಿ ಫ್ಯಾನ್ಸಿಗೆಲ್ಲ ಎಂತ ಅಡ್ವೈಸ್ ಕೊಟ್ಟಿಯಾ? ಏನು ಕೊಡ್ಲೆ, ಆಡು ಬೇಡಿತೇಳಿ ಅಷ್ಟೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ನಮಸ್ಕಾರ ಕಣ. ನೀನು ಈ ಬಿಸಿ ಪರ್ಸನ್ಸ್ ನೋಡಕ್ಕೆ ಹಲೋ. A few moments later. ಒಂದು ಮಾಸ್ ಆಗಿ ಕ್ಯೂಟ್ನೆಸ್ಸಲ್ಲಿ ಆ ಕಾರಲ್ಲಿ ಬರತ್ತೆ ಆ ಮಗನ ನೋಡುತ್ತಾ ನನಗೊಂದು ಕವಿತೆ ನೆನಪು ಬರ್ತಾ ಇದೆ, ಹೇಳ್ತೀನಿ ಕೇಳಿ. ಜಗತ್ತಿಗೆ ಬಂದೆ ನೀನು ಅಳುತ್ತಾ, ಬಾಳಲ್ಲಿ ಸದಾ ಇರು ನೀ ನಗುನಗುತ್ತಾ, ತಂದೆ ತಾಯಿಯ ಬಾಳ ಸಂಭ್ರಮವಮ್ಮ ನೀನು, ಮನೆಯ ಬೆಳಗುವ ದೀಪವಮ್ಮ ನೀನು, ಕಷ್ಟ ಸುಲಭದ ಹಾದಿಯಲ್ಲಿ ಶಕ್ತಿಯೂ ಬೇಕು, ಯುಕ್ತಿ ಪ್ರೀತಿ ಜೊತೆಗಿದ್ದರೂ ಸಾಕು, ನಿನ್ನ ನಗು ಸದಾ ಹೀಗೆ ಇರಲಿ, ಅಪ್ಪ ಅಮ್ಮನ ಮುಖದಲ್ಲಿ ಹರ್ಷ ತರ್ತಾ ಇರಲಿ, ನವಮಿ ಭವಿಷ್ಯ ಬಂಗಾರವಾಗಲಿ ಬಂಗಾರವಾಗಲಿ. ಇದರೊಂದು ಸಣ್ಣ ಲೈನು ಯೋಚನೆ ಬರ್ತಿದೆ. ಅಲ್ಲಿ ನೋಡಕ್ಕೆ ನಮಗೆ ಈಗ ಕೂಸಿನ ತೊಟ್ಲಿ ಹಾಕೋ ಸಮಯ. ಈಗ ಬಂದವು ಎಲ್ಲ ಕೂಸಿಗೆ ಆಶೀರ್ವಾದ ಮಾಡಿ ಅವಳ ಭವಿಷ್ಯ ಉಜ್ವಲವಾಗಿರಲಿ,
ಭವಿಷ್ಯದಲ್ಲಿ ಏನೆಲ್ಲ ಅದ ಅದೆಲ್ಲ ಸಾಧನೆ ಮಾಡಲಿ ಅಂತೇಳಿ ಒಂದು ಆಶೀರ್ವಾದ ಮಾಡಿ ಕೊಟ್ಟು ಹೋದವೆ. ಇದೇ ಒಂದು ವಿಶೇಷ ಅಲ್ಲ ನಾಮಕರಣದು. ವೀಕ್ಷಿ, ನಿಂದು ಫ್ರೆಂಡಿಗೆ ಕೂಸ ಆತ, ನಿಂಗೆ ಯಾಗಾದೆ? ನಮಗೆ ಆದೆ ಎಲ್ಲ ಅರ್ಜೆಂಟ್ ಮಾಡಿಕಾಗದು, ಅದಕ್ಕೂ ಟೈಮ್ ಬರಕು ಅದಕ್ಕೆಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನು ಟಾಪಾಗಿ ಬರ್ತಾನೆ. ನೀವು ಹಿಂಗೆಲ್ಲ ಕೇಳಿಕಾಗದು ಆಗಾಗ. ಆಗ ಪ್ರೆಷರ್ ಅದೇ ತುಂಬ. ದೇವ್ರ ಕೊಡ್ಕಾಕನ ಅದೇ ಎಲ್ಲ ಅದೇ. ನಮ್ಮ ಗುರುಜಿನ ನೋಡಕ್ಕಿಲ್ಲಿ ಇದು ಫಂಕ್ಷನ್ ಬಗ್ಗೆ ಅಂತ ಹೇಳಿಕ್ಕೆ ಇಷ್ಟಪಟ್ಟಿರಿ ನೀವು? ಒಂದು ಚೆನ್ನಾಗಿ ಹುಟ್ಟುತ್ತಾ ವಿಜೃಂಭಣೆಯಲ್ಲಿ ಹುಟ್ಟು ಆಯ್ತಾ. ಯಾಕೆಂದ್ರೆ ಈಗ ಸ್ವಾಗತ ರೆಸಾರ್ಟ್ ಬಿದ್ರಪಣೆ ಒಂದು ಕುಟುಂಬ ನಮ್ಮ ಗಣಿಯವ್ರದ್ದು ಅಲ್ವಾ. ಹಾಗೆ ಸಂಪ್ರದಾಯ ಹೆಚ್ಚಿನ ನಮ್ಮ ಗೌಡ ಸಂಪ್ರದಾಯನ ಹೆಚ್ಚು ಅನುಸರಿಸ್ಕೊಂಡು ಬರೋಕು, ಅಂದರೆ ಬಿಡಿಕೆ ಆಗೋದು, ಉಳಿಸೋಕು, ಬೆಳೆಸೋಕು ಆಯ್ತಾ ಇವತ್ತಿನ ದಿನ. ಯಾಕೆಂದರೆ ಅದು ಇಲ್ಲದಿದ್ದರೆ ಅದು ನಮ್ಮ ಉಳಿದೋಗ್ಬಿಟ್ರೆ ಅಳಿವಾಗ್ಬಿಟ್ಟದೆ ಅಲ್ವಾ. ಮತ್ತು ನೆನೆಸ್ಕೊಳ್ಳಿಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ತಿಳಿಸ್ಲಿ. ಈಗ ತಾನೇ ಈಗಿನ ಪೀಳಿಗೆಗಳಿಗೆ ಇನ್ನೂ ಗೊತ್ತಲೇ ಹೇಗೆ ನಡ್ಕೊಳಕ್ಕೆ ಮಾಡ್ಕೊಳಕ್ಕೆ ತಗೊಂಡು. ಅದು ಮನೆಗಳಾದರೆ ಅದೊಂದು ಚಂದನೆ ಬೇರೆ. ಅಂದರೆ ಅಂಥ ಅವಕಾಶ ಇರಲಿಲ್ಲ ಮನೆಯಲ್ಲಿ ಎಲ್ಲರನ್ನ ಕರೆದು ಮಾಡಿಕಾದಲೆ. ಹಾಗೆ ಇದು ತುಂಬ ಒಂದು ಖುಷಿ ಆಗ್ತಾ ಉಂಟು ಬಂದದ್ದು. ಮುಂದಕ್ಕೆ ಇದು ಒಳ್ಳೆಯದಾಗಲಿ. ಜೈ ಇಲ್ಲಿ ನಮ್ಮ ಅಣ್ಣ ಮತ್ತೆ ಪಪ್ಪ ಒಂದೋಳು. ಇವು ಬಾದು ಲೇಟ್ ಆಗ್ಬಿಟ್ಟು ನಮ್ಮ ಅಣ್ಣ ಟೈಮಿಗೆ ಬರಕಿತ್ತು, ಇನ್ನೂ ಬಾತ್ಲೆ ಅವ. ಯಾಕೆ ಅಂತ ಕೇಳೋಣ. ಅಕ್ಷಿ, ಈ ಫಂಕ್ಷನ್ಗೆ ಲೇಟ್ ಬಂದೋಳ ಯಾಕೆ? ಸಕಲೇಶ್ಪುರ ಹೋಗಿದ್ದೆ, ಯಾಕೆ? ಪಾರ್ಟಿ ಇತ್ತು, ಫಂಕ್ಷನ್ ಇತ್ತು. ಇದು ನೇಮ್ ನವಮಿ ಅಂತ ನೋಡಕ ಏನೋ ಒಂದು ಸ್ಪೆಷಲ್ ಫೀಲ್ ಆಗ್ತದೆ. ಇದ್ರದ್ದು ಅರ್ಥ ಏನು ಅಂತ ಗೊತ್ತಾ? ಹೇಳ್ಬೋದಾ? ಇಲ್ಲ ಯಾಕೆ ಇಟ್ಟಿದ್ದು, ಇದ್ರ ರೀಸನ್ ಬಿಹೈಂಡ್ ದಿಸ್? ಓಕೆ, ನಮಗೆ ಮೇನ್ಲಿ ನಾವು ಟ್ರೆಡಿಷನಲ್ ಆಗಿ ಸ್ವಲ್ಪ ಫಾಲೋ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಟ್ರೆಡಿಷನಲ್ ಆಗಿರುವಂಥದ್ದು ನೇಮ್ನೇ ಹುಡುಕ್ತಾ ಇದ್ವಿ. ಅಷ್ಟೊತ್ತಿಗೆ ಏನಾಯ್ತು ಅಂತಾರೆ, ಇವಳು ನವರಾತ್ರಿಯಲ್ಲೇ ಹುಟ್ಬಿಟ್ಲು. ಹಾಗಾಗಿ ನಾವು ಜ್ಯೋತಿಷಲ್ಲಿ ಕೇಳೋ ಟೈಮಲ್ಲಿ ಕೂಡ ಅಷ್ಟೇ ನಾಯಿಂದ ಬರುವಂಥ ಅಕ್ಷರದ್ದೇ ಒಳ್ಳೇದು ಅಂತ ಹೇಳಿದರು. ಹಾಗಾಗಿ ನವಮಿ ಅಂತ ಇಟ್ವಿ. ಇನ್ನೊಂದೇನು ಹುಡುಕಿ ನೋಡೋಷ್ಟೊತ್ತಿಗೆ ಏನಂತ ಹೇಳಿದರೆ, ನವರಾತ್ರಿಯಲ್ಲಿ ಅವಳು 2025 ಅಲ್ಲಿ ಹುಟ್ಟಿರೋದು. 2+2+5 ಅಂತ ಹೇಳಿದ್ರು 9 ಆಗುತ್ತೆ. ಸೆಪ್ಟೆಂಬರ್ಲಿ ಹುಟ್ಟಿದ್ದಾಳೆ, ಅದು ಕೂಡ 9. 27th ಅದು ಕೂಡ 2+7 ಅದು ಕೂಡ 9. ಆಮೇಲೆ ನವಮಿ ಅಂತ ಹೇಳಿದ್ರೆ ಇದರಲ್ಲಿ ಸಂಸ್ಕೃತದಲ್ಲಿ ಕೂಡ ನವಮಿ ಅಂತ ಹೇಳಿದ್ರೆ 9 ಆಗಿರುತ್ತೆ. ಸೊ ಹೀಗೆಲ್ಲ ನವರಾತ್ರಿ ಹುಟ್ಟಿದೆ, ಅದು ಕೂಡ 9th. ಹಾಗಾಗಿ ನವಮಿ ಅಂತ ಇಟ್ಟಿದ್ದೀವಿ. ಸಚ್ ಅ ಬ್ಯೂಟಿಫುಲ್ ಮೀನಿಂಗ್, ಸಗದಾಗಿ ಹೇಳಿದೀರಾ. ಆಮೇಲೆ ಒಂದು ಹೆಸರು ಇಡಬೇಕಾದ್ರೆ ಇಷ್ಟೆಲ್ಲ ಥಿಂಕ್ ಮಾಡ್ತಾರೆ ಅಂತ ಯಾರಿಗೂ ಐಡಿಯಾ ಇದ್ದಿರೋದಿಲ್ಲ. ಚಂದ ಇದೆ ಹೆಸರು. ಓಕೆ, ಥ್ಯಾಂಕ್ ಯು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಇಂದು ಏನು ಯೂಟ್ಯೂಬ್ ಚಾನೆಲ್ ಏನಿದೆ ಕಾಲಸಂಚಾರಿ, ತುಂಬಾ ವಂಡರ್ಫುಲ್ ಆಗಿ ಮಾಡ್ತಾ ಇದ್ದೀರಾ ನೀವು. ನಮ್ಮ ಟ್ರೆಡಿಷನ್ ಆಗಿರ್ಬೋದು, ನಮ್ಮ ಸಂಸ್ಕೃತಿ ಪ್ರತಿಯೊಂದು ಕೂಡ ಚೆನ್ನಾಗಿ ತೋರಿಸ್ತಾ ಇದ್ದೀರಾ. ಮುಂದಕ್ಕೂ ಕೂಡ ಇದೇ ರೀತಿ ಬೆಳೀರಿ. ಇನ್ನು ನೆಕ್ಸ್ಟ್ ನವಮಿ ಆಗಿದ್ದಾಳೆ, ಇನ್ನೊಂದು ರಾಮ ಒಂದು ಹುಟ್ಟಿ ರಾಮನವಮಿ ಅಂತ ಬಿಟ್ಟಿಡೋಣ ಅಂತಿದ್ದೀವಿ. ಬರೀ ಇಂಥದೆಯಾ? ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇನ್ನೊಂದು ನಿಮ್ಮ ವೈಫಿಗೆ ಒಂದು ಕ್ವಶನ್. ನಿಮ್ಮ ಹಸ್ಬೆಂಡ್ ಬಾಲಿ, ಥೈಲ್ಯಾಂಡ್ ಹಿಂಗೆ ಬಿಸ್ನೆಸ್ ಟ್ರಿಪ್ಪಿಗೆ ಹೋಗ್ತಾ ಇರ್ತಾರೆ, ಹೆಂಗ್ ಅನ್ಸ್ತದೆ ನಿಮಗೆ? ನನಗಂತೂ ನಿಮ್ನ ಬಿಟ್ಟು ಹೋಗ್ತಿರ್ತಾರೆ. ನಂಗೆ ತುಂಬಾ ಪ್ರೌಡ್ ಫೀಲ್ ಆಗ್ತದೆ ಅವ್ರು ಹೋಗೋದು. ಅಟ್ಲೀಸ್ಟ್ ಅವ್ರಾರು ಹೋಗ್ತಿದಾರಲ್ಲ ಅಂತ. ಲೈಕ್ ಆ ಥರ ಬೇಜಾರು ಹಂಗೆಲ್ಲ ಏನಿಲ್ಲ. ಫ್ಯೂಚರಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ನಾನು ಹೇಳಿದ್ದೀನಿ. ನಿನಗೆ ಕಷ್ಟ ಟೈಮ್ ನಾವು ಏನಂತಾರೆ, ಎಲ್ಲರೂ ಏನು ಮಾಡ್ತಾರೆ ಅಂತಾರೆ, ಸ್ವಲ್ಪ ಸ್ಟಾರ್ಟಿಂಗ್ ಎಂಜಾಯ್ ಮಾಡಿಕೊಂಡು ಲಾಸ್ಟಿಗೆ ಮಗುಗಿಗೋ ಮಾಡ್ಕೊಂಡು ನಾನು ಹೇಳಿದ್ದೀನಿ, ಇವಾಗ ಕಷ್ಟಪಡೋಣ, ಒಂದು 2 ವರ್ಷ ಕಷ್ಟಪಡೋಣ. ಅದಾದ್ಮೇಲೆ ಗೆಲ್ಲಬೇಕು ನೀನು ಏನೋ ಹೇಳು, ನಾನು ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀನಿ ಬಿಟ್ಟು ಹೇಳಿದ್ದೀನಿ. ಇಟಲಿಯೋ ಫ್ರಾನ್ಸ್ ಎಲ್ಲಿಗೆ ಬೇಕಾದ್ರು. ಸೊ ಹಾಗೆ, ಸೊ ಅದಕ್ಕೆ ನಾನು ಎಲ್ಲ ಕಂಟ್ರಿಗೆ ಹೋಗಿ ಬರ್ತಾ ಇದ್ದೀನಿ, ಯಾವ್ದು ಚೆನ್ನಾಗಿದೆ, ಯಾವುದಕ್ಕೆ ಇವಳಿಗೆ ಇಷ್ಟ ಆಗುತ್ತೆ ಅಂತ ನೋಡಿ ನಾನು ಹೋಗಿರೋ ಕಂಟ್ರಿ ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಇಂದು ನಿಮ್ಮ ಮಗಳದ್ದು ನಾಮಕರಣ ಆಗ್ಬಿಟ್ಟು ಹಾಗೆ ಎಲ್ಲ
ಎಲ್ಲ ತರದ ಆಶೀರ್ವಾದ ಮಾಡಿಯೋಳು, ಎಲ್ಲೋ ಲೈಕ್ ಆಶೀರ್ವಾದ ಮಾಡಿಯೋಳು. ಇಂದು ಈ ವಿಡಿಯೋದಲ್ಲಿ ಈ ಒಂದು 10 ವರ್ಷ ಬಿಟ್ಟು ನಿಮ್ಮ ಮಗಳು ಈ ವಿಡಿಯೋ ನೋಡಕನ ಅವಳಿಗೆ ಎಂತ ಮೆಸೇಜ್ ಹೇಳಕ್ಕೆ ಇಷ್ಟಪಟ್ಟಿರಿ ನೀವು? ಅವಳು ಎಂಥದೇ ಮಾಡಲಿ, ಹೆಂಗೆ ಇರಲಿ, ಬಟ್ ನಮ್ಮ ಸಂಪ್ರದಾಯನ ಅವಳು ಫಾಲೋ ಮಾಡೋಕ್ಕೂ ಇದೇ ನಮ್ಮ ಆಶೀರ್ವಾದ. ಒಟ್ಟಿನಲ್ಲಿ ಖುಷಿಯಾಗಿ ಇದು ವಿಡಿಯೋ ನೋಡ್ಕೊಂಡು ಅವಳು ಒಟ್ಟಿನಲ್ಲಿ ಖುಷಿಯಾಗಿರೋಕು ಇದು ನೋಡಿ ಅಷ್ಟೇ. ನಿಮ್ಮ ಮೊಮ್ಮಗಳ ನಾಮಕರಣ ಹೆಂಗ ಅನಿಸ್ತಾ ಉಂಟು? ಬಹಳ ಖುಷಿ, ತುಂಬಾನೇ ಖುಷಿಯಾಗೋತ್ತು. ಹ್ಯಾಂಡ್ಸ್ ಅಪ್, ಸಂತೋಷನು. ಆದ್ರೆ ಒಂದತ್ತ ಮಕ್ಕಳ ಮಾತ್ರ ಸಾಕೋದು ಅಷ್ಟೇ ಕಷ್ಟ ಉಂಟು ಈಗಲ್ಲ. ಮೊದಲಿನ ಜನ 10 ಜನ ಮಕ್ಕಳು ಸಾಕಿ ಬಿಡ್ತಿದ್ರು, ಈಗ ಮಾತ್ರ ಕಷ್ಟನೇ ಉಂಟು. ಒಂದಕ್ಕೆ 3 ಜನ ಬೇಕು ಈಗ. ಏನಾರು ಹೇಳಿ. ಈ ಮಗು 20 ವರ್ಷ ಬಿಟ್ಟು ಈ ಮಗು ಈ ವಿಡಿಯೋ ನೋಡಕನ ಆ ಮಗುಗೆ ಎಂತ ಮೆಸೇಜ್ ಕೊಟ್ಟಿರಿ ನೀವು? ನೋಡಮ್ಮ, ನಿನ್ನ ಅಪ್ಪ ಅಮ್ಮನ ಮದುವೆ ಮಾಡಕ್ಕನ ನಾನು ಶಾಸ್ತ್ರ ಎಲ್ಲ ಮಾಡಿದ್ದೆ. ಆಮೇಲೆ ನಿನ್ನ ಹೆಸರು ಹಾಕಕ್ಕ ಕೂಡ ನಾನು ತೊಟ್ಟಿಲು ಶಾಸ್ತ್ರಕ್ಕೂ ಬಂದಿದ್ದೆ. ಈಗ ನೋಡ್ಕೊಂಡು ತುಂಬಾ ಖುಷಿ ಪಟ್ಟನೆ ನಾನು. ಹೆಮ್ಮೆಯ ವಿಷಯ. ಈಗ ನಿನ್ನ ಓದಿ ನಿನ್ನ ಕಾಲ ಮೇಲೆ ನಿಂತುಕೊಂಡಳ ನೋಡ್ಕೊಂಡು ತುಂಬಾ ಖುಷಿ ಆದ ನನಗೆ. ಎಲ್ಲ ಊಟ ಮಾಡ್ತಾಳೋ, ಊಟ ಪೆಗ್ಗೆಲ್ಲ ಹಾಕಿ ರೆಡಿ ಆಗ್ಬಿಟ್ಟು ಇನ್ನು ನಾನಮ್ಮ ಬಾಯ್ಸ್ ಕೌಂಟ್ರಿಗೆ ಹೋನೆ. ಅಲ್ಲಿ ಏನೆಲ್ಲ ಆಗ್ಬಿಟ್ಟು ಗೊತ್ತಲೇ, ಬಾಯ್ಸ್ ಎಲ್ಲ ಇಲ್ಲಿ ಸೆಟ್ ಆಗಿ ನಿಂತೋಳು. ನಮ್ಮ PUBG ಬಾಯ್ ಕೈಯಲ್ಲಿ ಬರೀ ಸ್ನ್ಯಾಕ್ಸ್ ಇಟ್ಟು, ಬಿಕಾಸ್ ಈಸ್ ಅಂಡರ್ 18 and ಈಸ್ ನಾಟ್ ಡ್ರಿಂಕಿಂಗ್. ಆಗ ಅಂಡರ್ 21 ಡ್ರಿಂಕಿಂಗ್, ಲೀಗಲ್ ಏಜ್ 21. ಹೌದರ ಶ್ರೀ, ನಮಗೆ ಈ ವಯಸ್ಸಲ್ಲೇ ಗೂಡೆ ಸಿಕ್ಕಿದ್ಲಿ ಇವ ನೋಡು. ಕುಡಿಯೋದು ತಪ್ಪು ಅಂದ್ರೆ ಬೇರೆಯವ್ರು ಕುಡಿದು ಹಾಳಾಕಾಗದು ಅಂತೇಳಿ ಸ್ವಲ್ಪ ಕುಡಿತಾಳೆ ಅಷ್ಟೇ. ನನ್ನ ಈ ಒಂದು ಬಾಟ್ಲ್ ನಾನು ಕೊಡ್ತಾರೆ, ಇನ್ನೊಬ್ರಿಗೆ ಒಂದು ಬಾಟ್ಲ್ ಶಾರ್ಟೇಜ್ ಆದ್ರೆ ಆಗೊಂದು ಜೀವ ಉಳಿದಾರೆ. ರೀಸೆಂಟ್ ಆಗಿ ಎಂಗೇಜ್ಮೆಂಟ್ ಆಗಿತ್ತು, ಬಬ್ರಿ ಮನೆ ಮತ್ತೆ ಮುಕ್ಕಾಟಿ ಮನೆ. ಎಂಗೇಜ್ಮೆಂಟ್ ಕಿಂತ ಮುಂಚೆ ಆಮೇಲೆ ಎಂಗೇಜ್ಮೆಂಟ್ ಆದ್ಮೇಲೆ ಎಂತ ವ್ಯತ್ಯಾಸ ಉಂಟು ಗೂಡೆಯಲ್ಲಿ ಜೀವನದಲ್ಲಿ? ಎಂಗೇಜ್ಮೆಂಟ್ ಗಿಂತ ಮುಂಚೆ ಜಾಲಿ ಆಗಿದ್ದೆ, ನನ್ನ ಯಾರು ಕೇಳ್ತಿತ್ಲ ಆರಾಮಾಗಿದ್ದೆ. ಈಗ ಒಂದು ಗೂಡೆಗೆ ಹೇಳೋಕು ಅದೊಂದು ಮಾಮೂಲಿ ಮಾತುಕತೆ, ಒಂದು ಪ್ರೀತಿ ಸಂಬಂಧ ಎಲ್ಲ ಹುಟ್ಟಿ ಈಗ ಖುಷಿ ಅದೇ. ಆ ಮುಖದಲ್ಲಿ ಆ ಖುಷಿ ಜೊತೆ ಒಂದು ದುಃಖ ಸಹ ಕಾಣ್ತಾ ಉಂಟು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನೋಡಿ, ಒಂದು ಫಸ್ಟ್ ಹೆಂಗೆ ಅಂತ ಹೇಳಿದ್ರೆ ಯಾರಿಗೆ ಹೇಳದೆ ಸುತ್ತಾಡ್ತಿದ್ದೋ, ಈಗ ಒಂದು ಪರ್ಸನ್ಗೆ ಹೇಳೋಕು ಎಷ್ಟು ಕಷ್ಟ ಆಗ್ತಿತ್ತು. ಅದು ಸ್ವಲ್ಪ ಏನ್ ಮಾಡೋದು, ಹೇಳ್ಬೇಕು, ಖುಷಿ ಆಗ್ತದೆ. ಅದೊಂದು ಕಮಿಟ್ಮೆಂಟ್ ಲೈಫ್ ಅಲ್ಲಿ. ನೈಸ್, ಗುಡ್. ಇಲ್ಲಿ ನಮ್ಮ ಮನೆ ಇದ್ದಾರೆ, ನಾಮಕರಣಕ್ಕೆ ಲೇಟ್ ಬರೋದ ಮನೆ. ಈ ಫ್ಯಾನ್ ನೋಡ್ಬೋದು, ಫ್ಯಾನ್ ಮಗು ಕೊಟ್ಟಿರೋದು, ಬಟ್ ಮಗುಗಿಂದ ಕಿತ್ಕೊಂಡು ಇವರು ಶೆಕೆ ಅಂತೇಳಿ ಯೂಸ್ ಮಾಡ್ತಾ ಇದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅಲ್ಲಿ ಊಟ ಹೆಂಗಿತ್ತು? ಹೇಳಿ ಯಕ್ಷಿತವ್ರೆ, ಏನು ರೆಡ್ ಕಲರ್ ಶರ್ಟ್ ಹಾಕೋ ಬಂದಿದ್ದೀರಾ? ಏನು ವಿಶೇಷ? ರಕ್ತದ ಕಲರ್ ರೆಡ್. ಅದು ನಮಗೂ ಗೊತ್ತು. ದಾಸವಾಳ ಹೂ ಕಲರು ರೆಡ್ಡು, ಚೆನ್ನಾಗಿ ಕಿವಿಗೆ ಇಡ್ತಾರೆ, ಅದೆಲ್ಲ ಗೊತ್ತು. ಯೂಟ್ಯೂಬರ್ ಅಂತ ಗೊತ್ತಾಗ್ತದೆ. ಸೊ ಜೀವನದಲ್ಲಿ ರೆಡ್ ಹಾಕಿದಾಗ ಬ್ಲಡ್ ಇರುತ್ತೆ. ರೆಡ್ ಆಗಿ ಹಾಕಿದ್ದೀನಿ ಅಂತಂದ್ರೆ ನಾ ಯೂಟ್ಯೂಬರ್ ಅಲ್ಲ, ಯೂಟ್ಯೂಬರ್ ಅಂತಿದ್ದಾಗ ಒಂದು ಇದು ಕಾಣ್ಲಿ, ಏನು ಸಿಂಬಲ್ ರೆಡ್ ಇವ್ರು ಹೇಳಿಕೊಟ್ರು, ಅದನ್ನ ನಾನು ಫಾಲೋ ಮಾಡ್ತಿದ್ದೀನಿ. ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಿಮ್ಗೇನಾದ್ರೂ ಇದೆಯಾ ಹೇಳಕ್ಕೆ? ನಿಮಗೇನಾದ್ರೂ ಇದೆಯಾ ಹೇಳಕ್ಕೆ ಅಂತ? ನಗು. ಬಾಯ್. ಇಲ್ಲಿ ಅಣ್ಣ ತಂಗಿ ಏನೋ ಡಿಸ್ಕಸ್ ಮಾಡ್ತಾಳೋ, ಎಂತ ವಿಷಯ, ಎಂತ ಡಿಸ್ಕಸ್ ಆಗ್ತುಂಟು? ಇದು ನಮ್ಮ ಗೂಡಿನ ಕೇಳ ಗೊತ್ತಾ, ತಂಗಿನ ಮದುವೆ ಆದಂಗೆ ಪರಿವರ್ತನೆ ಯಾಕೆ? ಇದು ಹಂಗೆ ಆದ ಏನ್ ಮಾಡಿ ಕಾಲೆ. ಇನ್ನು ಮದ್ವೆ ಹತ್ಲೆ ಎಂಗೇಜ್ಮೆಂಟ್. ಅದೇ ಎಂಗೇಜ್ಮೆಂಟ್ ಆದಂಗೆ ಹುಡುಗಿ ಸೈಡ್ ಇಂದ ಸ್ವಲ್ಪ ಪ್ರೆಷರ್. ಆಗ ಇದೇ ಪ್ರೆಷರ್ ಪಾಪ ನಿಮ್ಮ ಗಂಡನ ಮೇಲೆ ಬಿತ್ತು. ಇಲ್ಲ ನಾನ್ ಫುಲ್ ಪಾಪ ನನ್ ಗಂಡನು ಕೇಳಿದ್ರೆ ಗೊತ್ತಾದೆ ಎಷ್ಟು ಫ್ರೀಡಮ್ ಉಟ್ಟು
ಮೋಸ್ಟ್ಲಿ ಇವಂಗೆ ಆ ಫ್ರೀಡಮ್ ಸಿಕ್ಕುದೇನೋ ಅದೇ ಥರ. ತಂಗಿ ಮಾತಿಗೆ ಒಪ್ಪಿಗೆ ಊಟ ಸಿಕ್ಕಿದ್ರೆ ಸಾಕು, ಅದೊಂದು ಅಭಿಪ್ರಾಯ. ನಿಂದು ಕ್ಲಾಸ್ ಮೇಟ್ದು ಮದುವೆ ಆಗಿ ಮಗ ಆಗ್ಬಿಟ್ಟು ನಿಂದು ಇನ್ನೂ ಮದುವೆ ಆಗ್ತಲ್ಲ ಮಾರ, ಯಾಗ ಮದುವೆ ಆದ? ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಅಣ್ಣಂದಾದ್ಮೇಲೆ ತಮ್ಮ ಆಗ್ಬೇಕು ಅಂತ. ಕ್ಯಾಮರಾ ಹಿಡ್ಕೊಂಡಿದ್ಯಲ್ಲ, ಅದು ನನ್ನ ಅಣ್ಣ. ನಿಂದ್ಯಾಗ? ಅದೆಲ್ಲ ಬೇಡ, ಅದೆಲ್ಲ ಬೇಕಾಗಿಲ್ಲ. ನಿಂದ್ಯಾಗ ಹೇಳು? ನಂದು 10,000 ಸಬ್ಸ್ಕ್ರೈಬರ್ ಆದ್ಮೇಲೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮಗು ನೋಡ್ಬೋದು. ತೊಟ್ಲಿಂದ ಹಾಕಿದ್ದು ಹೆಂಗ ಅನ್ಸ್ಬಿಟ್ಟು ಹೆಂಗಾಯ್ತು ಕಾರ್ಯಕ್ರಮ ಎಲ್ಲ? ಲಾಯ್ಕ್ ಆಯ್ತು, ತುಂಬಾ ಖುಷಿ ಆಯ್ತು. ಎಲ್ಲವೂ ಬಂದಿದ್ದು ತುಂಬಾ ಖುಷಿ ಆಯ್ತು. ಅಲ್ಲೇ ಮೊಮ್ಮಗಳಿಗೆ ಒಂದು ಪ್ಲೇನ್ ಕಿಸ್. ನೀವೆಲ್ಲ ಹೇಳಿ ಕೊಡ್ತಾಳೆ ಹೆಂಗೆ ಪ್ಲೇನ್ ಕಿಸ್ ಕೊಡ್ತು ಅಂತ. ಅಂಡ್ ನಿಮಗೆ ಇವತ್ತು ಪ್ಲೇನ್ ಕಿಸ್ ಬಗ್ಗೆ ನನಗೇನು ಗೊತ್ತು, ನಾವು ಹಳೆ ನಾವೊಂದು ಹಳೆ ಕಾಲದ, ನಮ್ಗೇನು ಗೊತ್ತಲೆ. ಈಗಿನ ಕಾಲದ ಪ್ಲೇಯಿಂಗ್ ಕಿಸ್ ನಂಗೂ ಗೊತ್ತಿಲ್ಲ, ಅವ ಹೇಳಿ ಕೊಟ್ಟೆ ಗೊತ್ತು. ಇವ ಎಲ್ಲೋಗಿ ಕೋಚಿ ಕೊಡ್ತಾ ಉಂಟು ಪ್ಲೇನ್ ಕಿಸ್ ಹೇಗೆ ಬರೋದು ಅಂತ ನಂಗೂ ಬಗ್ಗೆ ಹೇಳಿ ಕೊಟ್ಟಿದ್ದು. ಈಗಿನ ಕಾಲದ ಮಕ್ಕಳಿಗೆ ಎಂತ ಅಡ್ವೈಸ್ ಕೊಟ್ಟಿರಿ ನೀವು? ಈಗಿನ ಕಾಲದಲ್ಲಿ ನಮ್ಮ ಹಳೆ ಕಾಲದ ಪದ್ಧತಿ ಅದು ಇದು ಬಿಡ್ಕಾಗೋದು ಎಲ್ಲ ಅನುಸರಿಸ್ಕೊಳಕು, ಒಳ್ಳೇದಾಗಿ ನಡ್ಕೊಂಡು ಹೋಗೋದು, ಹಿರಿಯರಿಗೆ ಎಲ್ಲಕ್ಕೆ ಗೌರವ ಕೊಡೋಕು, ಪ್ರೀತಿ ವಿಶ್ವಾಸ ಇರೋಕು. ಕಂಪ್ಯೂಟರ್ ಯುಗ ಅಂತೇಳಿ, ಆದ್ರೆ ನಮ್ಗೆ ಹಳೆ ಕಾಲ ಬಸ್ಲಿ ಬಾಕನ ಕಾರ್ಲಿ ಬಾಕನ ಅದೇ ಮಾತಾಡ್ಕೊಂಡು ಬಂದದ್ದು. ಈಗ ಮಕ್ಕಳಿಗೆ ಮೊಬೈಲ್ ಕೊಡಿಕಾಗೋದು, ಮತ್ತೆ ಕಣ್ಣಿಗಿನ್ನೆಲ್ಲ ಬೇಗ ಹೋದೆ ಅತ್ತ. ಈ ಸಣ್ಣ ಏಜಿಲೆಲ್ಲ ಊಟ ಮಾಡ್ಕೊಂಡು ಮೊಬೈಲ್. ದೇಶ ಏನು ಮಾಡಂಗಿಲ್ಲ, ಎಲ್ಲ ಒಳ್ಳೆ ರೀತಿ ಇರಿ, ಸಂಸ್ಕೃತಿ ಚೆನ್ನಾಗಿ ಕಲೀರಿ, ಮತ್ತೆ ಎಲ್ಲ ಮಾಮೂಲಿ ಇರ್ತದೆಲ್ಲ ಸಂಸ್ಕೃತಿನ ಅಳವಡಿಸ್ಕೊಳ್ಳಿ, ಅದೇ ದೂರ ಆಗಿರೋದು ಅಷ್ಟೇ. ನವಾಮಿ ಹೇಗೆ ಅನಿಸ್ತಿದೆ? ತುಂಬ ಕ್ಯೂಟ್ ಅನಿಸ್ತದೆ. ಇವ್ರಿಗೂ ಒಂದು ಮಗು. ನಾನು ನೋಡಲಿಲ್ಲ ಇನ್ನು ಬೇಬಿನ. ನೆಕ್ಸ್ಟ್ ಮಂತ್, ಈ ಮಂತ್ 17th ನಾಮಕರಣ ಇದೆ. ಹೋಗ್ಬಿಟ್ಟು ಮೀಟ್ ಮಾಡೋಣ. ಮತ್ತೆ ಎಲ್ಲ ಸೇರಿ ಒಂದು ಟ್ರಿಪ್ಪಿಗೆಲ್ಲ ಹೋಗ್ತೀವಿ. ಓಕೆ, ಬೈ ಮಣಿಯಕ್ಕ, ಬೈ ಜಯ, ಬೈ ಬೈ ಬಾಯ್ ಬಾಯ್. ಇದು 2 ಗೊಂಬೆ, ಮಿಥುನಿಗೆ 3 ಗೊಂಬೆ, 1 2 3. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಫೈನಲಿ ವಿ ಆರ್ ಡನ್ ವಿತ್ ದ ಇವೆಂಟ್. ನವಾಮಿ ಹೆಸರು ಕ್ರೇಜಿ ಆಗಿತ್ತು. ಈಗ ನನ್ನ ಬೇಬಿ ಜೊತೆ ಸಾಕ್ತಾ ಇದ್ದೀನಿ. ಆಗಿಲ್ಲ ಅಂದರೆ ಯಕ್ಷತೆ ಏನು ಇಂಪ್ರೂವ್ ಮಾಡ್ಕೋಬೇಕು ಅಂತ ತಿಳಿಸಿ.